ಸಚಿವ ಸಂಪುಟಕ್ಕೆ ಸಂಬಂಧಪಟ್ಟಂತೆ ಸಚಿವರಿಗೆ ಖಾತೆಯನ್ನ ಹಂಚಿಕೆ ಮಾಡಬೇಕು ಅನ್ನೋ ವಿಚಾರವಾಗಿ ಒಂದಷ್ಟು ಗೊಂದಲಗಳಿತ್ತು. ಆ ಎಲ್ಲಾ ಗೊಂದಲಗಳನ್ನ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜೊತೆ ಹಾಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ ಬೆನ್ನಲ್ಲೇ ಖಾತೆ ಹಂಚಿಕೆ ಮಾಡಿದಂತಹ ಬೆನ್ನಲ್ಲೇ ಈಗ ಕಾಂಗ್ರೆಸ್ನಲ್ಲಿ ಮಹಾಸ್ಫೋಟ. ಖಾತೆ ಹಂಚಿಕೆ ಬೆನ್ನಲ್ಲೇ ಡಿಕೆ ಸರ್ಕಾರದಲ್ಲಿ ರೆಬಲ್ ಸೌಂಡ್. ಇನ್ನು ರಾಮಲಿಂಗಾರೆಡ್ಡಿ, ಕೆಎಚ್ ಮುನಿಯಪ್ಪ ಮತ್ತೆ ಜಂಟಿ ಬಂಡಾಯ. ಸಿಎಂ ಡಿಕೆ ಶಿವಕುಮಾರ್ಗೆ ಆರಂಭದಲ್ಲೇ ಭಾರಿ ಗಂಡಾಂತರ. ಇಷ್ಟವಿಲ್ಲದ ಖಾತೆಗಳು ಸಿಕ್ಕಿದ್ದಕ್ಕೆ ರೆಬಲ್ ಆದ ಸೀನಿಯರ್ಸ್. ಇತ್ತ ಹೈಕಮಾಂಡ್ ವಿರುದ್ಧವೇ ತಿರುಗಿ ಬಿದ್ದಂತಹ ಮುನಿಯಪ್ಪ ಮತ್ತೆ ರೆಡ್ಡಿ. ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಹಿರಿಯರ ಸಿದ್ಧತೆ ಕೂಡ ನಡೀತಾ ಇದೆ. ಇತ್ತ ಡಿಕೆಶಿ ಸರ್ಕಾರ ರಚನೆ ತಾರಕಕ್ಕೇರ್ತಾ ಇದೆ. ಆತಂಕದ ಒಂದು ಕದನ. ಜಂಟಿ ಬೇಸರಕ್ಕೆ ಹಳಿ ತಪ್ಪುತ್ತಾ ಖಾತೆ ಹಂಚಿಕೆಯ ಲೆಕ್ಕಾಚಾರ. ಬೇಸರದ ಹಿಂದೆ ಅಡಗಿದೆಯಾ ದೊಡ್ಡ ರಾಜಕೀಯ ತಂತ್ರ? ನೋಡಿ, ಖಾತೆ ಹಂಚಿಕೆ ಬೆನ್ನಲ್ಲೇ ಈಗ ಕಾಂಗ್ರೆಸ್ನಲ್ಲಿ ಮಹಾಸ್ಫೋಟ ಎದುರಾಗ್ತಾ ಇರೋದು. ಹಾಗಾಗಿ ಖಾತೆ ಹಂಚಿಕೆ ಮಾಡಿರುವಂತಹ ಡಿಕೆ ಸರ್ಕಾರದಲ್ಲಿ ರೆಬಲ್ಸ್ ಈಗ ಸೌಂಡ್ ಮಾಡ್ತಾ ಇರೋದು. ಇತ್ತ ರಾಮಲಿಂಗಾರೆಡ್ಡಿ ಮತ್ತೆ ಕೆಎಚ್ ಮುನಿಯಪ್ಪ ಜಂಟಿ ಬಂಡಾಯವನ್ನ ಮಾಡ್ತಾ ಇರೋದು. ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಆರಂಭದಲ್ಲೇ ಭಾರಿ ಗಂಡಾಂತರ ಈಗ ಶುರು ಆಗ್ಬಿಟ್ಟಿರೋದು. ಸಿಎಂ ಆದ ಕೂಡಲೇ ಇಷ್ಟವಿಲ್ಲದಂತಹ ಖಾತೆಗಳನ್ನ ನಮಗೆ ಕೊಟ್ಟಿದ್ದಾರೆ ಅಂತೇಳಿ ರೆಬೆಲ್ಸ್ ಆಗ್ಬಿಟ್ಟಿದ್ದಾರೆ ಸೀನಿಯರ್ಸ್. ಹೈಕಮಾಂಡ್ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ. ಮುನಿಯಪ್ಪ ಮುನಿಸ್ಕೊಂಡ್ರೆ ಇತ್ತ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಇತ್ತ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಲು ಕೆಲ ಹಿರಿಯರು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ರೆ, ಇತ್ತ ರಾಮಲಿಂಗಾರೆಡ್ಡಿ ಅವರು ಕೂಡ ನನಗೆ ಬೆಂಗಳೂರು ನಗರ ಅಭಿವೃದ್ಧಿ ಖಾತೆ ಏನಾದರೂ ಕೊಡ್ಲಿಲ್ಲ ಅಂತಂದ್ರೆ ನಾನು ಈ ಪಕ್ಷ ಅಂದ್ರೆ ಈ ಒಂದು ಸ್ಥಾನಕ್ಕೆ, ಸಚಿವ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿದ್ರು. ಈಗ ಅದೇ ವಿಚಾರವಾಗಿ ಒಂದಷ್ಟು ಚರ್ಚೆಗಳಾಯ್ತು. ಆದರೂ ಕೂಡ ಈಗ ರಾಮಲಿಂಗಾರೆಡ್ಡಿ ಅವರಿಗೆ ಏನು ನಗರ ಅಭಿವೃದ್ಧಿಯ ಖಾತೆಯನ್ನ ಕೊಟ್ಟಿಲ್ಲ. ಹಾಗಾಗಿ ಈ ರೀತಿ ಹಂಚಿಕೆ ಮಾಡಿರೋದು ಸರಿಯಲ್ಲ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಡೋದಕ್ಕೆ ಮುಂದಾಗ್ತಾ ಇದ್ರೆ, ಇತ್ತ ಮುನಿಯಪ್ಪ ಅವರು ಕೂಡ ತಮಗೆ ಕೊಟ್ಟಿರುವಂತಹ ಏನ್ ಖಾತೆ ಇದೆ ಅದಕ್ಕೆ ಮುನ್ಸನ ಮಾಡ್ಕೊಂಡಿರೋದು ಮುನಿಯಪ್ಪ ಅವರು. ಇತ್ತ ಜಾರ್ಜ್ ಅವರು ಕೂಡ ಮುನ್ಸ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ಬೇಸರ ಇದೆ. ಅವ್ರು ಕೊಟ್ಟಿರುವಂತಹ ಡಿಕೆ ಕೊಟ್ಟಿರುವಂತಹ ಖಾತೆ ಬಗ್ಗೆ ಸಿಕ್ಕಾಪಟ್ಟೆ ಬೇಸರ ಇದೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇರೋದಿದೆ. ಸದ್ಯ ತಿರುಗಿ ಬಿದ್ದಿದ್ದಾರೆ ಮುನಿಯಪ್ಪ ರೆಡ್ಡಿ ಅವರು.